ಅಣ್ಣ ಪೈಪ್ ಸ್ಟ್ರೈಟ್ ಆಗೈತೆ ಅದು ಇಲ್ಲ ತೋರಿಸು ಯಾವ ಶೇಪಲ್ಲಿದೆ. ಹಾಂ, ಇದು 90 ಡಿಗ್ರಿ ಆ್ಯಂಗಲಲ್ಲಿ ಇರೋದು. ಈಗ ನೋಡು, ಅದರಿಂದ ಒಂದು ಕಡೆಯಿಂದ ನೋಡ್ತಾ ಹೋಗು, ಕಾಣಿಸುತ್ತಾ? ಇಲ್ಲ. ಹಾಂ, ನೆಕ್ಸ್ಟು ನಿನ್ನ ಪೈಪು ಸ್ಟ್ರೈಟ್ ಆಗಿದೆ. ಈಗ ಅದರಿಂದ ನೋಡು, ಕ್ಯಾಂಡಲ್ ಕಾಣಿಸುತ್ತಾ? ಹತ್ರಕ್ಕೆ ಬಾ, ಹೋಗಿ ಕಾಣಿಸುತ್ತೆ. ದೂರದಿಂದ ನೋಡಿದ್ರು ಕಾಣಿಸುತ್ತೆ, ಹತ್ರದಿಂದ ನೋಡಿದ್ರು ಕಾಣಿಸುತ್ತೆ. ನೀನು ದೂರ ನಿಂತು ನೋಡು ಚರಣ, ಕೆಳಗಡೆ ಕೂತ್ಕೊಂಡು ಯಾವ್ದಾರು ಬೇರೆ ಆ್ಯಂಗಲಲ್ಲಿ ನೋಡಿದ್ರು ಕಾಣಿಸುತ್ತಾ ನೋಡು. ಹೆಂಗೆ ನೋಡಿದ್ರು ಕಾಣಿಸ್ತಿಲ್ಲ. ಹಾಂ, ನೆಕ್ಸ್ಟು ದರ್ಶನ್ ಎಚ್ ವಿ ಬಾ. ನೋಡಿ ಇವಾಗ ನೀನು ಯಾವ ರೀತಿ ನೋಡಿದ್ರೆ ಕಾಣಿಸುತ್ತೆ ನೋಡೋದ. ಇದೊಂಥರ ಪೆರಿಸ್ಕೋಪ್ ಥರ ಇದೆ ಶೇಪು, Z ಶೇಪಲ್ಲಿ ಕಾಣಿಸ್ತಾ ಇಲ್ಲ. ಓಕೆ. ನೆಕ್ಸ್ಟು ಆ ಮಿರರ್ ತೆಗೆದಿಟ್ಬಿಡು ದುಷ್ಯಂತು, ಬೇಕಾಗಿಲ್ಲ. ನೆಕ್ಸ್ಟು ವರ್ಷಿಣಿ ಬಾ. ನೀನು ನೋಡು, ನಿಂದು ಪೈಪ್ ಸ್ಟ್ರೈಟ್ ಆಗೈತೆ, ಹೌದಾ? ಕಾಣಿಸ್ತಾಯ್ತಾ? ಈಗ ನೇರವಾದ ಪೈಪಿನಿಂದ ನೋಡಿದಾಗ ಕ್ಯಾಂಡಲ್ಲು ಕಾಣಿಸುತ್ತೆ. ಇದೊಂದು ಚಿಕ್ಕದು ನೇರವಾಗಿರುವಂಥ ಪೈಪು, ಇದ್ರ ಮೂಲಕನೂ ನೋಡ್ತಾ ಇದ್ದೀವಿ, ಕಾಣಿಸ್ತಾ ಇದೆ. 90 ಡಿಗ್ರಿ ಆ್ಯಂಗಲಲ್ಲಿ ಇತ್ತಲ್ಲ ಆ ಪೈಪು, ಇದು ನೇರವಾಗಿಲ್ಲ. ಇದನ್ನು ಯಾವ ರೀತಿ ನೋಡಿದ್ರೂ ನಮಗೆ ಇವಾಗ ಕ್ಯಾಂಡಲ್ ಇದ್ರ ಮೂಲಕ ಕಾಣಿಸಲ್ಲ, ಹೌದಾ? ಯಾಕಂದರೆ ಇದು ನೇರವಾಗಿಲ್ಲ. ನೋಡಿ, ಇದು Z ಶೇಪಲ್ಲಿದೆ. ಇದ್ರ ಥ್ರೂ ನೋಡ್ತಾ ಇದ್ದೀವಿ, ಇವಾಗ ಟ್ರೈ ಮಾಡ್ತಾ ಇದ್ದೀವಿ, ಬಟ್ ಇದನ್ನು ಕಾಣಿಸ್ತಾ ಇಲ್ಲ. ಹೆಂಗೆ ನೋಡಿದ್ರು ಇದ್ರ ಮೂಲಕ ಕಾಣಿಸಲ್ಲ, ಇದನ್ನು ತೆಗ್ದಾಗ ಕಾಣಿಸೋದಲ್ಲ, ಇದ್ರ ಮೂಲಕ ನಮಗೆ ಕ್ಯಾಂಡಲ್ ಕಾಣಿಸ್ತಾ ಇಲ್ಲ. ಇದ್ರ ಅರ್ಥ ಏನಂತಂದರೆ ಬೆಳಕು ನೇರವಾಗಿ ಚಲಿಸುತ್ತೆ, ಹಾಗಾಗಿ ನೇರವಾಗಿರೋ ವಸ್ತುವಿನ ಮೂಲಕ ಅದು ಕಾಣಿಸುತ್ತೆ. ಅದೇ ಏನಾದರೂ ಅಡ್ಡ ಅಥವಾ ಹೆಂಗಾದರೂ Z ಶೇಪು, Y ಶೇಪು ಆ ಥರ ಎಲ್ಲ ಬಂದಾಗ ಅದು ನೇರವಾಗಿರಲ್ಲ, ನೇರವಾಗಿ ನಮಗೆ ಕ್ಯಾಂಡಲ್ ಕಾಣಿಸಲ್ಲ.